ಇಲ್ಲ, ಈ ತನಕ ಇಲ್ಲ. ಅಭಿವೃದ್ಧಿ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ವೇತನಾರು ಬಿಡುಗಡೆ ಮಾಡ್ತೀನಿ ಅಂದ್ರಲ್ಲ, ಅದನ್ನಾರು ಕೊಡ್ಬೇಕಲ್ಲ. ತುಂಬಾ ಕಷ್ಟ ಆಯ್ತದೆ. ಅವರೇ ಇದು ತಂದಿರತಕ್ಕಂಥ ಸಮಸ್ಯೆ. ತುಂಬಾ ಕಷ್ಟ ಆಯ್ತದೆ. ಆ ಶಿಕ್ಷಕರಿಗೆ ವೇತನ ಕೊಡ್ತಕ್ಕಂಥ ವಿಚಾರದಲ್ಲಿ ಅವರು ದಯಮಾಡಿ ಮನ್ಸು ಮಾಡಲೇಬೇಕು. ನಮ್ಮನ್ನ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ಅನ್ನಂಗಿಲ್ಲ. ಇವತ್ತು ಇಷ್ಟೊತ್ತಿಗಾಲ ಆ ಇನ್ಸ್ಟಿಟ್ಯೂಷನ್ ಪ್ರಾರಂಭ ಆಗಿ ಎಲ್ಲ ವೆಹಿಕಲ್ ಹಾಕೊಂಡು ಅಭಿವೃದ್ಧಿ ಪಥಕ್ಕೆ ಹೋಗಿರೋದು. ಆ ಶಿಕ್ಷಕರಿಗೂ ಒಂದು ಜೀವನ ಸಿಕ್ಕಿರೋದು. ಎಲ್ಲನೂ ಮಣ್ಪಾಲ್ ಮಾಡಿದ್ರು. ಅವತ್ತಿನ ಜನತಾದಳದ ಮುಖಂಡರು ಬಹಳ ವಿರಾವೇಶವಾಗಿ ಉಳಿಸ್ಬೇಕು ಅಂತ ನಾವು ಘೋಷಣೆ ಮಾಡಿದ್ರು. ಅವ್ರ ಮನೆ ಬಾಗಿಲಿಗೆಲ್ಲ ಕಳಿಸಿದ್ವಿ ಶಿಕ್ಷಕರನ್ನ. ನಮಗೆ ಗೊತ್ತಿಲ್ಲ, ಅದು ನೀವು ಕಂಪ್ನಿಯವ್ರು ಕೇಳ್ಕೊಳ್ಳಿ ಅಂತ ಆರ್ಕೆ ಉತ್ತರ ಹೇಳಿದ್ರೆ. ಇವತ್ತು ಪತ್ತೆನೇ ಇಲ್ಲ. ನಾವೇ ಪ್ರೆಸ್ ಮಾಡಿ ಕೇಳಿದೀವಿ, ಬನ್ರಪ್ಪ ದಯಮಾಡಿ, ನೀವು ಹೇಳಿದ್ರಲ್ಲ ಅವತ್ತು ಉಳಿಸಿದೀವಿ ಬನ್ರಪ್ಪ, ನಮ್ಮ ಸಚಿವರು ಹೇಳಿದ್ರು ಅಂತ. ಅಂದರೆ ಯಾರ್ದು ರಿಯಾಕ್ಷನ್ ಇಲ್ಲ. ರಾಜಕಾರಣದಲ್ಲಿ ಬಡ ಶಿಕ್ಷಕರ ಜೀವನದಲ್ಲಿ ಈ ರೀತಿ ಯಾರು ಕೂಡ ಉದಾಸೀನ ನಡ್ಕೋಬಾರ್ದು. ಯಾರೇ ರಾಜಪ್ರತಿನಿಧಿ ಆಗಲಿ, ಯಾವುದೇ ಪಕ್ಷ. ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ, ತುರ್ತಾಗಿ ಡೆಪಾಸಿಟ್ ಬಿಟ್ಟು ಅವ್ರಿಗೆ ವೇತನ ಬಿಡುಗಡೆ ಮಾಡಿ ಅಂತ. 10 ಕೋಟಿ ಅಂತಕ್ಕಂಥದ್ದನ್ನ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಬಿಡುಗಡೆ ಮಾಡ್ತೀನಿ ಅಂದವ್ರೆ. ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ, ಯಾರೋ ಮಾತಾಡಿದ್ರು ಅಂತ ನಾನೇನು ಉತ್ತರ ಕೊಡಲ್ಲ ಅಂತಲೂ ಅಂದವ್ರೆ. ಅದು ನನ್ನೊಂದು ಉದ್ದೇಶ ಮಾತಾಡಿರೋದು. ಯಾರೋ ಮಾತಾಡಿದ್ರು ಅಂತ ನಾನೇ ಕೇಳಿರೋದು ಆಸೆ ಅಧ್ಯಕ್ಷನಾಗಿ ಡೆಪಾಸಿಟ್ ಮಾಡಿ ಅಂತ. ನಾನು ಅಭಿವೃದ್ಧಿ ಮಾಡ್ತೀನಿ ಅಂದವ್ರೆ. ಅಭಿವೃದ್ಧಿನಲ್ಲಿ ಒಂದು ವೇಳೆ ವೇತನ ಕೊಡ್ತೀನಿ ಅಂದಿದ್ರೆ ಅವ್ರ ಪತ್ರಿಕೆ ಮೂಲಕ ನಿಮ್ಮ ಮೂಲಕ ಹೇಳಿದ ನಂತರ ಯಾಕೆ ನನ್ನ ಪತ್ರ ಕಳಿಸಿದ್ರು ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ಅಂತ ಕಂಪ್ನಿಗೆ? ಅಂದರೆ ಅವ್ರು ಕೊಡೋ ಮನಸ್ಸಿಲ್ಲ. ಶಿಕ್ಷಕರ ನೋವಿಗೆ ಸ್ಪಂದಿಸ್ತಕ್ಕಂಥ ಮನಸ್ಸಿಲ್ಲ. ಇದು ಒಳ್ಳೇದಲ್ಲ. ಹೌದು, ರೆಕಾರ್ಡ್ ಕೊಟ್ಟಿದ್ದೀನಿ ನಿಮಗೆ, ವಿಡಿಯೋ ರೆಕಾರ್ಡ್ಸ್ ಇದೆ. ಯಾರು ಅಪ್ಪಂದು ಅಂತ ಕೊಟ್ಟವ್ರೆ ಅಂದ್ರು, ನಾವು ಅಂತ ದೊಡ್ಡ ಮಾತು ಹೇಳೋದಿಲ್ಲ. ನಮ್ಗದು ಸಂಸ್ಕೃತಿ ಅಲ್ಲ. ದಯಮಾಡಿ ಅವ್ರು ಮಾತು ಉಳಿಸ್ಕೊಳ್ಳಿ. ಅವತ್ತು ವೀರಾವೇಶ ಹೇಳಿದ್ರಲ್ಲ, ಯಾರು ಅಪ್ಪಂದು ಅಂತ, ಮಾತು ಉಳಿಸ್ಕೊಳ್ಳಿ. ಅನುಮಾನವೇ ಇಲ್ಲ. ಅದು ವಿಡಿಯೋದಲ್ಲಿ ಇದೆ. ಅವ್ರಿಗೂ ಮಾಹಿತಿ ಕೂಡ ಇದೆ, ನಾನು ಹಿಂಗೆ ಅಂದ್ಬಿಟ್ಟೆ ಅಂತ. ಈಗ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ಅಂದರೆ ಎಲ್ಲಿಂದ ಪರಿಶೀಲನೆ ಮಾಡುವ? ರೈತರು ಕಬ್ಬು ಹೊಡೆದಿದ್ದಾರೆ, ಅವ್ರಿಗೆಲ್ಲ ನಾವು ಸಮಂಜಸ ಹಣ ಕೊಡ್ತಾ ಇದ್ವಿ, ಯಶಸ್ವಿಯಾಗಿ ಕಬ್ಬು ನುಡಿಸಿದ್ವಿ. ತುಂಬ ಕಷ್ಟಕರವಾಗಿದೆ. ದಯಮಾಡಿ ಮಾನ್ಯ ಕೇಂದ್ರ ಸಚಿವರು ತಮ್ಮ ಮಾತು ಉಳಿಸ್ಕೋಬೇಕು. ಅವ್ರು ಏನು ಮಾತು ಕೊಟ್ಟಾರೋ ಅದು ಉಳಿಸ್ಕೋಬೇಕು. ಅವ್ರು ಯಾವುದೇ ಕಾರಣಕ್ಕೂ ಪಲಾಯನವಾದ ಮಾಡಬಾರ್ದು. ಪಲಾಯನವಾದ ಸಮಂಜಸ ಅಲ್ಲ. ಮುಂದೆ ನಾವು ಅವ್ರಿಗೆ ಇನ್ನೊಂದು ನಮ್ಮ ಸಚಿವರು ನೋಡಪ್ಪ ಅವರು ಕೊಡ್ತೀನಿ ಅಂತಂದವ್ರೆ, ನೀವು ಸರಿಯಾಗಿ ಅನುಸರಿಸ್ತಾ ಇಲ್ಲ, ದಯಮಾಡಿ ಮಾಧ್ಯಮದ ಮೂಲಕ ಇನ್ನೊಂದ್ಸಲ ಮನವಿ ಮಾಡಪ್ಪ ಅಂದವ್ರೆ. ಇನ್ನೂ ಒಂದ್ಸಲ ಮನವಿ ಮಾಡ್ತೀನಿ, ಅವ್ರಿಗೆ ಪತ್ರ ಮುಖೇನೂ ಮನವಿ ಮಾಡ್ತೀನಿ.